ಗುರುಜಿ, ಈಗ ಶಿವಂ ವಾಸ್ತು ವಿಭಾಗದಲ್ಲಿ ಯಾವ ವಿಶೇಷ ಮಾಹಿತಿಯನ್ನ ನೀಡ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ಈ ಸ್ವಾಗತದಲ್ಲಿ ವಾಸ್ತವಿಕವಾಗಿರ್ತಕ್ಕಂಥ ಜೀವನ ವಾಸ್ತವ್ಯ ಎಲ್ಲಿ ಹೂಡಬೇಕು, ಹೇಗೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ನಾವು ಜಗತ್ ಪರಮೇಶ್ವರನ ಕೃಪಾ ಕಟಾಕ್ಷ ವಾಸ್ತು ಪುರುಷನ ಹೋಮವನ್ನು ಮಾಡಿಸಬೇಕು. ವಾಸ್ತು ಪುರುಷನ ಹೋಮದ ನಂತರ ಶಿವನ್ನ ಸ್ಮರಣೆ ಮಾಡ್ಕೋಬೇಕು ಪ್ರತಿಯೊಬ್ಬರ ಮನೆ ಗುರುಪ್ರವೇಶದಲ್ಲಿ. ಅದನ್ನಕ್ಕೋಸ್ಕರ ಅವನ ನಾಮಕರಣವೇ ಶಿವಂ ವಾಸ್ತು. ಎಲ್ಲ ಜೀವರಾಶಿಗಳಲ್ಲಿ ಇವತ್ತಿನ ದಿವಸ ನಾನು ನಿನ್ನೆ ಹೇಳ್ತಾ ಹಾಗೆ ಎಲ್ಲ ಆಕಾಶ ಮಾರ್ಗದಿಂದ ಬರ್ತಕ್ಕಂಥ ದೇವತೆಗಳು. ಆಕಾಶಂ ಪತಿತೋಯಂ ಯಥಾಗಚ್ಚತಿ ಸಾಗರ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಒಂದು ಮನೆಗೆ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಬ್ರಹ್ಮಸ್ಥಾನ ಅಂತ ಕರಿತೀವಿ. ಈ ಬ್ರಹ್ಮಸ್ಥಾನವೇ ಸಾಕ್ಷಾತ್ ಅಂಕುರಾರ್ಪಣೆ ಮಾಡ್ಕೋಬೇಕು, ಬ್ರಹ್ಮನನ್ನ ಕೂಡಿಸ್ಬೇಕು. ಈ ಬ್ರಹ್ಮ ಕೂಡಿಸ್ಬೇಕು ಅಂದ್ರೆ ಒಂದು ಯಾಗಶಾಲೆಯಲ್ಲಿ ಬ್ರಹ್ಮನ್ನ ಹೇಗೆ ಕೂಡಿಸ್ತೀವಿ, ಜಪಕ್ಕೆ ತಪಕ್ಕೆ ಅವನು ಕೂಡಿಸ್ತೀವಿ. ಆದರೆ ಒಬ್ಬ ವ್ಯಕ್ತಿ ಅರ್ಚಕನಾಗಿರ್ತಾನೆ, ಅವನ್ನ ಬ್ರಹ್ಮಸ್ಥಾನ, ಯಾರ ಹತ್ರ ಮಾತು ಆಡಬಾರ್ದು, ನೀನು ಜಪವನ್ನು ಮಾಡಬೇಕು, ಇಷ್ಟು ಅರ್ಪಣೆ ನಿನಗೆ, ನಿನ್ನ ಮುಖಾಂತರವೇ ಹವಿಸನ್ನ ಅವನಿಗೆ ಅರ್ಪಿಸ್ತೀವಿ. ಬ್ರಹ್ಮನಿಗೆ ಒಂದು ಸ್ಥಾನ. ಅದಕ್ಕೆ ಯಾಗಶಾಲೆಯಲ್ಲಿ ಯಜ್ಞಶಾಲೆಯಲ್ಲಿ ಅವನಿಗಿರತಕ್ಕಂಥ ಒಂದು ಕೈಂಕರ್ಯ. ಅದಕ್ಕೆ ಆ ಬ್ರಹ್ಮಸ್ಥಾನ ಅನ್ನೋದು ಮನೆಗೆ ಕೂಡ ಇರುತ್ತೆ ಅಂತ ಹೇಳ್ತೀವಿ. ಆ ಮನೆಗೆ ಯಾವಾಗಿರುತ್ತೆ? ಇಡೀ ಮನೆ ಯಾಗಶಾಲೆ ಆದಾಗ. ಈ ಮನೆ ಯಾಗಶಾಲೆ ಯಾವಾಗುತ್ತೆ? ತೊಟ್ಟಿ ಮನೆ. ನೀವು ಆಕಾಶದಿಂದ ಮೇಲ್ಗಡೆಯಿಂದ ನೋಡಿ, ಕೆಳಭಾಗದಲ್ಲಿ ಇಡೀ ಮನೆಯ ಒಂದು ಹಂಡೆಯ ಆಕಾರದಲ್ಲಿ, ಒಂದು ವಿಶೇಷವಾದ ಕೊಳದ ಆಕಾರದಲ್ಲಿ ಮಧ್ಯ ಬ್ರಹ್ಮಸ್ಥಾನವನ್ನು ತೊಟ್ಟಿ ಮನೆ ಅಂತ ಆ ಕಾಲದಲ್ಲಿ ಬಿಡ್ತಾ ಇದ್ರು. ಯಾಕೆ ಬಿಡ್ತಾ ಇದ್ರು? ಇದನ್ನೇ ಬ್ರಹ್ಮಸ್ಥಾನ ಅನ್ನೋದು. ಬ್ರಹ್ಮಸ್ಥಾನವನ್ನು ಯಾರು ಪೂರ್ವಾಭಿಮುಖಕ್ಕೆ ನೋಡ್ತೀವೋ ಬಹಳ ವಿಶೇಷ. ಅಪೂರ್ವಾಭಿಮುಖಕ್ಕೆ ಯಾರು ನೋಡಬೇಕು? ನಾವೇ ಸ್ವತಃ ಅಹಂ ಬ್ರಹ್ಮಾಸ್ಮಿ ಅಂತ ಕೂತ್ಕೋಬೇಕು. ಅದಕ್ಕೆ ನಾವು ಕೂತ್ಕೊಳ್ಳೋಕೆ ಏನು ಮಾಡ್ತಿದ್ವಿ? ದೇವರ ಮನೆಯನ್ನ ಪಶ್ಚಿಮ ಭಾಗದಲ್ಲಿ ಇಟ್ಟು ಪೂರ್ವಾಭಿಮುಖಕ್ಕೆ ಆ ತೊಟ್ಟಿಯ ಮನೆ ಜಾಗವನ್ನು ಇಟ್ಟು, ಅಂದರೆ ಹಳ್ಳವನ್ನು ಮಾಡಿ, ತದನಂತರ ಪೂರ್ವಕ್ಕೆ ಆ ಸೂರ್ಯಕಿರಣ ಅಲ್ಲಿ ಬಂತಾ ಇದ್ದಾಗ, ಬ್ರಹ್ಮನು ಬ್ರಹ್ಮಸ್ಥಾನವನ್ನು ಬರ್ತಾ ಇದ್ದಾಗ, ಆಕಾಶ ಭೂಮಿ ಎರಡು ಒಂದಿದ್ದ ಹಾಗೆ, ಎರಡು ಓಪನ್ ಸ್ಪೇಸ್, ಅಂದರೆ ಆ ಜಾಗ ಪೂರ್ತಿ ವಿಶಾಲವಾಗಿ ಆಕಾಶಕ್ಕೆ ತೆರೆದಿಟ್ಟ ಹಾಗೆ ಅಲ್ಲಿ ದೇವರ ಮನೆ ಇಟ್ಟಾಗ ಇಡೀ ಮನೆಯಲ್ಲಿ ಯಾವ ಕಾಲಕ್ಕೂ ಯಾವ ದೋಷವೋ, ಯಾವ ಗ್ರಹ ದೋಷವೋ, ಯಾವ ಗ್ರಹ ಬಲವೋ ಪರಿಪೂರ್ಣವಾಗಿ ನಿಶ್ಚಿಂತೆಯಾಗಿರ್ಬಹುದು, ಆನಂದವಾಗಿರ್ಬೋದು, ಶಾಂತಿಯುತವಾಗಿರ್ಬೋದು, ಯಾವ ದಾರಿದ್ರೂ ಆ ಸ್ಥಳಕ್ಕೆ ಬರೋದೇ ಇಲ್ಲ ಹಾಗೆ ಅಂತ. ಅದಕ್ಕೆ ಯಾಗಶಾಲೆ ಯಜ್ಞಶಾಲೆಗಳೇ ಶುಚಿರ್ಭೂತ ಹೇಗೆ ಮಾಡ್ಕೊಂತೀವೋ ತೊಟ್ಟಿಯ ಮನೆ ಅಂತ ಕರಿತಿದ್ವಿ. ಈ ತೊಟ್ಟಿಯ ಮನೆ ಅಂದರೆ ಸುತ್ತಲ ಕಂಬಗಳು, ಮಧ್ಯದಲ್ಲಿ ಬ್ರಹ್ಮಸ್ಥಾನ ಓಪನ್, ಆ ಜಾಗದಲ್ಲಿ ಮಳೆ ಬೀಳ್ತಾ ಇರಬೇಕು. ಅದಕ್ಕೆ ಆಕಾಶದಲ್ಲಿ ಬರ್ತಕ್ಕಂಥ ಪ್ರತಿಯೊಂದೂ ಭೂಸ್ಪರ್ಶವಾಗ್ತಿತ್ತು, ಅಡ್ಡ ಯಾವುದೂ ಇರ್ತಿರಲಿಲ್ಲ. ಆ ಅಡ್ಡ ಇಲ್ಲದೇ ಇರೋದ ಕಾರಣದಲ್ಲಿ ಮನೆಗೆ ದೋಷವಿಲ್ಲ. ಅದನ್ನೇ ಬ್ರಹ್ಮಸ್ಥಾನ, ಮಧ್ಯಸ್ಥಾನ. ಹಿಂಬದಿಯಲ್ಲಿ ದೇವರ ಮನೆ, ಆ ದೇವರ ಕೋಣೆ ಆ ಬ್ರಹ್ಮಸ್ಥಾನವನ್ನು ನೋಡ್ತಾ ಇರಬೇಕು. ಬ್ರಹ್ಮಸ್ಥಾನವನ್ನು ನೋಡ್ತಾ ಇರೋದಲ್ಲದೆ ಮೇನ್ ರೋಡ್, ಅಂದರೆ ಮುಂಭಾಗದಲ್ಲಿ ಇರ್ತಕ್ಕಂಥ ರಸ್ತೆಯನ್ನು, ದ್ವಾರವನ್ನು ತೆಗೆದ ತಕ್ಷಣ ಆ ತೊಟ್ಟಿಯ ಮನೆ ಕಾಣ್ತಾ ಇರಬೇಕು. ಹೀಗಿದ್ದಾಗ ಬಹಳ ಚೆನ್ನಾಗಿರ್ತಿತ್ತು. ಮಳೆ, ಗಾಳಿ, ಬಿಸಿಲು ಎಲ್ಲವೂ ಮನೆ ಒಳಗೆ ಪ್ರವೇಶವಾಗ್ತಿತ್ತು. ಆಗ ಯಾವ ದೋಷಗಳು ಇರ್ತಿರಲಿಲ್ಲ. ಈಗೆಲ್ಲ ಏನು ಮಾಡಿದ್ರು? ಆಗೆಲ್ಲ ದೊಡ್ಡ ಮನೆಗಳು ವಿಶಾಲವಾಗಿತ್ತು. ಈಗೆಲ್ಲ ಅಯ್ಯೋ ಚಿಕ್ಕ ಸೈಟ್ರಿ, ಅದೆಲ್ಲ ಯಾರ್ರೀ ಬಿಡ್ತಾರೆ, ಮಾಡೋಕ್ಕೆ ಕೆಲಸವಿಲ್ಲ. ಬೇಡ, ಅಟ್ಲೀಸ್ಟ್ ಬೆಳಕಾದರೂ ಬಿಡೋದು ಬೇಡವಾ? ಮೇಲ್ಗಡೆ ಮಧ್ಯ ಬ್ರಹ್ಮಸ್ಥಾನ, ಮೇಲ್ಗಡೆ ಫಸ್ಟ್ ಮಾಡಿ ಕಟ್ತೀರಾ. ಫಸ್ಟ್ ಮಾಡಿ ಕಟ್ಟಿದ್ರೆ ಬ್ರಹ್ಮಸ್ಥಾನ ಓಪನ್ ಇರಬೇಕು. ಮೆಟ್ಲಿರೋ ಜಾಗ ಅಲ್ಲಿ ಮಾಡ್ಕೊಳ್ಳಿ, ಮೇಲ್ಗಡೆ ಹಾಗೆ ಓಪನ್ ಇಟ್ಕೊಳ್ಳಿ. ಬೇಡ ಅಂದವನೇನೋ ದೇವರ ಮನೆ ಮೇಲೆ. ಅದಕ್ಕೆ ಹೇಳೋದು, ಮೇಲೆ ಯಾವ ಕಾಲಕ್ಕೂ ಸಾಮಗ್ರಿಗಳನ್ನ ಇಡೋಕ್ಕೆ ವ್ಯವಸ್ಥೆ ಮಾಡ್ಕೋಬಾರ್ದು. ಅದನ್ನ ಹಾಗೆ ಓಪನ್ ಟು ಸ್ಕೈ, ಮೇಲ್ಗಡೆ ಫುಲ್ಲು ಭೂಮಿಯ ಬೆಳಕನ್ನು ಸೂರ್ಯನ ನೋಡ್ತಾ ಇರತಕ್ಕಂಥದ್ದು. ಸೂರ್ಯನ ಬೆಳಕು ಭೂಮಿಯ ಮೇಲೆ ಬೀಳ್ತಾ ಇರಬೇಕು. ಇದೆರಡಕ್ಕೂ ಮಧ್ಯದಲ್ಲಿ ಜ್ಞಾನ. ಇದನ್ನೇ ಹೇಳೋದು, ಆಕಾಶಂ ಪತಿತೋಯಂ ಯಥಾ ಗಚ್ಚದೆ ಸಾಗರ. ಈ ಸಾಗರದಲ್ಲಿ ಇರ್ತಕ್ಕಂಥ ಭೂಮಿ ಮೇಲೆ ಭೂಸ್ಪರ್ಶ. ಅದಕ್ಕೆ ಯಾವುದು ಅಡ್ಡ ಆತರಗಳು ಮಾಡಬಾರ್ದು. ಆಗ ಅಡ್ಡಿ ಮಾಡಿತು ಅಂದರೆ ಸೂರ್ಯನು ಆರೋಗ್ಯ ಕೊಡಲ್ಲ, ಮನೆ ಮುಚ್ಚಿಬಿಡ್ತಾನೆ. ಏನು ಮನೆ ಮೇಲೆ ಮನೆ ಕಟ್ಕೊಂಡಿರ್ತೀರ, ಸುಮ್ಮನೆ ಕಟ್ಕೊಂಡಿರ್ತೀರ, ಅನಾರೋಗ್ಯಗಳೇ ಜಾಸ್ತಿ, ಮನೆಯಲ್ಲಿ ಘರ್ಷಣೆ ಜಾಸ್ತಿ, 24 ಗಂಟೆ ಅಶಾಂತಿ ಜಾಸ್ತಿ, ಮನೇಲಿ ಖರ್ಚು ಜಾಸ್ತಿ, ಯಾವತ್ತಿದ್ರೂ ದುರಹಂಕಾರಗಳು ಜಾಸ್ತಿ. ಏನು ಮಾಡೋಕ್ಕಾಗಲ್ಲ. ಇದನ್ನೆಲ್ಲ ಕಮ್ಮಿ ಮಾಡೋರು ಯಾರು? ಭಗವಂತ ಒಬ್ಬನೇ. ಆ ಭಗವಂತನಿಗೆ ಬೇರಕ್ಕೆ ಅವಕಾಶನೇ ಮಾಡಿಕೊಡ್ದಿದ್ದಾಗ, ಬ್ರಹ್ಮಸ್ಥಾನ ಓಪನ್ ಇಲ್ದಿದ್ದಾಗ ನಿಮ್ಮ ಗತಿ ಏನಾಗಬೇಕು? ಅದಕ್ಕೋಸ್ಕರ ಶೂನ್ಯದಲ್ಲಿರ್ತಕ್ಕಂಥ ಈ ಜೀವನ ಸರಿಪಡಿಸ್ಕೋಬೇಕು ಅಂದರೆ ಭಾಳ ಕಷ್ಟ. ಅದಕ್ಕೆ ಈ ವಾಸ್ತುತ್ವವಾಗಿರ್ತಕ್ಕಂಥ ಜೀವನದಲ್ಲಿ ಆಕಾಶ, ಭೂಮಿ, ಅಗ್ನಿ, ಜಲ, ವಾಯು ಇದೆಲ್ಲ ತತ್ವದಲ್ಲಿ ಮನೆ ಸುತ್ತಲೂ ಗಾಳಿ ಬೆಳಕಿಗೆ ಜಾಗ ಬಿಡಬೇಕು. ಭೂಮಿಯಿಂದ ಮೇಲ್ಭಾಗದಲ್ಲಿ 5 ಮೆಟ್ಲು ಹತ್ಕೊಂಡು ಹೋಗೋಷ್ಟು ಮನೆ ಎತ್ತರ ಸ್ಥಾನದಲ್ಲಿರಬೇಕು. ಆಕಾಶ ಭೂಮಿ ನೋಡಿದ ಹಾಗೆ ಮಧ್ಯದಲ್ಲಿ ಬ್ರಹ್ಮಸ್ಥಾನವನ್ನು ಯಾವತ್ತೂ ಓಪನ್ ಆಗಿಡಬೇಕು. ಅಗ್ನಿ ಮೂಲೆಯಲ್ಲೇ ಅಡಿಗೆ ಮನೆ ಕಟ್ಟಬೇಕು. ಜಲ ಈಶಾನ್ಯದಲ್ಲೇ ಇರಬೇಕು. ಹೀಗಿದ್ದಾಗ ಮನೆ ಯಾವತ್ತೂ ವಾಸ್ತುಯುತವಾಗಿ ಪಂಚಭೂತಗಳಾಗಿರ್ತಕ್ಕಂಥ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ ಪರಿಪೂರ್ಣವಾಗಿರ್ತಿತ್ತು. ದೇಹದಲ್ಲೂ ಪಂಚಭೂತಗಳು, ಮನೆಯಲ್ಲೂ ಪಂಚಭೂತಗಳ ನಿವಾಸದಲ್ಲಿ ಹೇಗಿದೆಯೋ ಅದೇ ರೀತಿಯಾದ ವಾಸ್ತುಯುತವಾಗಿದ್ದ ಮನೆ ಶಿವ ಅಂತ ಇದ್ದು ಆನಂದವಾಗಿರ್ಬೋದು. ಇಂಥ ಒಂದು ಆನಂದದಲ್ಲಿ ನಾವುಗಳು ಇವತ್ತಿನ ವಾಸ್ತುಯುತವಾಗಿ ಮನೆ ಒಳಗೆ ಪ್ರವೇಶ ಮಾಡೋಕ್ಕೆ ಆಯವನ್ನು ಹಾಕಿದ್ವಿ, ಪಾಯವನ್ನು ಹಾಕಿದ್ವಿ. ಈ ಪಾಯ ಹಾಕಬೇಕಾದ್ರೆ ಈಶಾನ್ಯದಿಂದ ಪ್ರಾರಂಭಿಸಬೇಕು. ಯಾವತ್ತು ಅಗಿತೀರಾ ಈಶಾನ್ಯದಿಂದ ಪ್ರಾರಂಭಿಸಬೇಕು. ಈಶಾನ್ಯದಲ್ಲಿ ಪ್ರಾರಂಭಿಸಿದಾಗ ಈಶಾನ್ಯ ಪೂಜೆನೇ ಮಾಡಬೇಕು. ಗುದ್ದಲಿ ಪೂಜೆ ಅಂತ ಕರಿತೀವಿ. ಈ ಗುದ್ದಲಿ ಪೂಜೆ ಅಂದ್ರೆ ಕೈಯಲ್ಲಿ ಗುದ್ದಲಿ ಇಟ್ಕೊಂಡು ಪೂಜೆ ಮಾಡಿಬಿಟ್ರೆ ಗುದ್ದಲಿ ಪೂಜೆ ಅಂತ ಅಲ್ಲ.
ಇಡೀ ಜಗತ್ತಲ್ಲಿ ಎಲ್ಲ ಪರ್ಮಿಷನ್ ತೊಗೊಂಡಿರ್ತೀರ. ಏನು ಬ್ಲೂ ಪ್ರಿಂಟ್ಗೆ ಒಂದು ಪರ್ಮಿಷನ್ನು, ಮನೆ ಕಟ್ಟಡಕ್ಕೆ ಒಂದು ಪರ್ಮಿಷನ್ನು, ಕಾರ್ಪೊರೇಷನ್ ಪರ್ಮಿಷನ್ನು, ನೀರಿಗೆ ಪರ್ಮಿಷನ್ನು, ಎಲೆಕ್ಟ್ರಿಕ್ ಪರ್ಮಿಷನ್. ದೇವ್ರ ಹತ್ರ ಯಾರು ಪರ್ಮಿಷನ್ ತೊಗೊಂಡಿದ್ದೀರಾ? ಯಾರೂ ತೊಗೊಂಡಿಲ್ಲ. ಮನೆ ನಿವಾಸಕ್ಕೆ ಮೊದಲು ಭೂದೇವಿನ ಕೇಳ್ಕೋಬೇಕು. ಅಮ್ಮ ಜಗನ್ಮಾತೆ, ಈ ಭೂಮಿ ಜಗತ್ತಲ್ಲಿ ನಾವು ಇರೋವರೆಗೂ ಬಾಡಿಗೆಯಲ್ಲೇ ಇರ್ತೀವಿ. ಅಂದರೆ ಸ್ವಂತ ಮನೆ ಆದ್ರೂ ಇದು ಬಾಡಿಗೆನೆ. ಯಾವತ್ತಿದ್ರೂ ಅಕಸ್ಮಾತ್ ಸರ್ಕಾರದ ರೋಡ್ ಬಂತೆ ಮನೆ ಒಡೆದು ಬಿಸಾಕ್ತಾ ಇರ್ತಾರೆ, ಹೋಗ್ತಾ ಇರುತ್ತೆ. ಹಣೆ ಬರದಲ್ಲಿ ಬರ್ದಿದ್ರೆ ಶಾಶ್ವತ, ಇಲ್ದಿದ್ರೆ ಅಶಾಶ್ವತವಾಗಿರ್ತಕ್ಕಂಥ ಈ ಸ್ಥಳವನ್ನ ನೀನು ನಿನ್ನ ಪರ್ಮಿಷನ್ ಮುಖಾಂತರವಾಗಿ ನೀನು ಏನು ಕೊಡ್ತೀಯ ಅಧಿಕಾರ, ಆ ಅಧಿಕಾರದ ಮುಖಾಂತರ ಭೂಸ್ಪರ್ಶವನ್ನು ಮಾಡ್ತಾ ಇದ್ದೀವಿ. ಈ ಭೂಮಿ ಮೇಲೆ ಭಾರ ಮತ್ತಷ್ಟು ಹಾಕ್ತಾ ಇದ್ದೀವಿ. ಪ್ರಕೃತಿ ವಿರೋಧ ಆದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಆ ಕ್ಷಮಾಲೋಚನೆ ಕೇಳಿಕೊಂಡು ದೇವತೆಗಳನ್ನ ಆಹ್ವಾನ ಮಾಡ್ಕೊಳ್ಳೋದು. ಆಗ ಗುದ್ಲಿ ಪೂಜೆಯನ್ನು ಮಾಡಿ ಎಲ್ಲ 8 ದಿಕ್ಕಲ್ಲಿರ್ತಕ್ಕಂಥ ಅಷ್ಟದಿಕ್ಪಾಲಕರು, ಅದಕ್ಕೆ ಇಂದ್ರ, ಅಗ್ನಿ, ವಾಯು, ಯಮ, ನಿರುತಿ, ವರುಣ, ಉತ್ತರಾಭಿಮುಖಕ್ಕೆ ಸಾಕ್ಷಾತ್ ಕುಬೇರ, ಈಶಾನ್ಯದಲ್ಲಿ ಪರಮೇಶ್ವರ, ಇಷ್ಟು ಅಷ್ಟದಿಕ್ಪಾಲಕರನ್ನು ಸ್ಮರಣೆ ಮಾಡ್ಕೊಳ್ಳೋದು. 9 ನವಗ್ರಹಗಳನ್ನು ಸ್ಮರಣೆ ಮಾಡ್ಕೊಳ್ಳೋದು. ಹಸುವನ್ನು ಕರ್ಕೊಂಡ್ಬರ್ಬೇಕು. ಗೋಪೂಜೆಯನ್ನು ಹೊರಭಾಗದಿಂದ ಮಾಡ್ಕೋಬೇಕು. ಗೋಪೂಜೆಯನ್ನು ಮಾಡಿಕೊಂಡು ಅಲ್ಲಿ ಅದು ಅಕಸ್ಮಾತ್ ಮೂತ್ರ ವಿಸರ್ಜನೆಯನ್ನು ಮಾಡಿದಾಗ, ಅಂದರೆ ಅಲ್ಲಿರ್ತಕ್ಕಂಥ ಗೋಮಯ ಗೋಮೂತ್ರವನ್ನು ಹಾಕಿದಾಗ ಅದನ್ನು ಮನೆ ಸುತ್ತಲೂ ಇರತಕ್ಕಂಥ ಪಾಯದ ಆಳಕ್ಕೆ ಅದನ್ನು ಪ್ರೋಕ್ಷಣೆ ಮಾಡಬೇಕು, ಒಂದು ಬಕೆಟಲ್ಲಿ ಕಳಿಸಿ. ಈ ರೀತಿ ಸುಚರ್ಭೂತವಾಗುತ್ತೆ. ಆ ಸ್ಥಳದಲ್ಲಿ ಯಾವುದೇ ದೋಷಗಳಿದ್ರೂ ಪರಿವರ್ತನೆ ಆಗಲಿ ಅಂತ ಹೇಳಿ ಸ್ಮರಣೆ ಮಾಡ್ಕೊಳ್ಳೋಕ್ಕೆ ಗಣಪತಿ ಪೂಜೆ ಮೊದಲಾಗಿ ಮಾಡಬೇಕು. ಗಣಪತಿಯ ಪೂಜೆ ನಂತರ ಇಷ್ಟೆಲ್ಲ ಕೈಂಕರ್ಯವನ್ನು ಮಾಡಿ ಹಸುವನ್ನು ಆ ಭಾಗದಿಂದ ಈ ಭಾಗ, ಈ ಭಾಗದಿಂದ ಆ ಭಾಗ, ಪೂರ್ವದಿಂದ ಉತ್ತರ, ಉತ್ತರದಿಂದ ದಕ್ಷಿಣ, ಪೂರ್ವದಿಂದ ಪಶ್ಚಿಮ, ಪಶ್ಚಿಮದಿಂದ ಪರಿಪೂರ್ಣ ಉತ್ತರ, ಉತ್ತರದಿಂದ ಪರಿವರ್ತನಾ ಸ್ವರೂಪಕ್ಕೆ ದಕ್ಷಿಣ, ದಕ್ಷಿಣದಿಂದ ಮತ್ತೆ ತಿರುಗಿ ಪೂರ್ವ, ಹೀಗೆ ಹೆಕ್ಸಾಗನ್ ಸ್ವರೂಪದಲ್ಲಿ ನಾವು 6 ದಿಕ್ಕಲ್ಲೂ ಪರಿಪೂರ್ಣ ಓಡಬೇಕು. ಅದಕ್ಕೆ ಷಟ್ಕುಕ್ಷಿ ಗಾಯತ್ರಿ ಅಂತ ಕರಿತೀವಿ. ಈ ಷಟ್ಕುಕ್ಷಿ ಗಾಯತ್ರಿ ಅಂದರೆ ನಾವೇನು ಹೇಳ್ತೀವಿ, ಮುಕ್ತಾಂ ವಿದ್ರುಮ ಹೇಮ ನೀಲ ಧವಳ ಛಾಯೇರ್ ಮುಖೈ ತ್ರೀಕ್ಷಣೆ ಯುಕ್ತಾಂ ಇಂದು ನಿಬಂಧ ರತ್ನಮಕುಟಾಂ ತತ್ವಾರ್ಥ ವರ್ಣಾತ್ಮಿಕಂ ಗಾಯತ್ರೀಂ ವರದಾಭಯ ಕುಶಕಶಾಹ ಶುಭ್ರ ಕಪಾಲಗದಾಂ ಶಂಕುಚಕ್ರ ಮದಾರವಿಂದಯುಗಳಂ ಹಸ್ತೈರ್ವಹಂತಿಂ ಭಜೆ. ಅಂದರೆ ಬ್ರಹ್ಮ ಕಪಾಲವಾಗಿರ್ತಕ್ಕಂಥ ಈ ಬ್ರಹ್ಮಸ್ಥಾನವನ್ನು ನಾನು ತಗೊತಾ ಇದ್ದೀನಿ. ಆ ಕಪಾಲದಲ್ಲಿ ಹಾಲು, ಮೊಸರು, ತುಪ್ಪ, ಪಂಚೇಮೃತಗಳು ನೀನು ತುಂಬಿಸ್ಬೇಕು. ಜೀವನ ಅನ್ನೋದು ಇದನ್ನೇ. ಪಂಚಭೂತಗಳಾಗಿರ್ತಕ್ಕಂಥ ನಿನ್ನ ಮುಖದಲ್ಲಿ ಏನೇನು ವರ್ಣಗಳಿದೆ ಅದನ್ನೆಲ್ಲ ನೀನೇ ಕಾಪಾಡಬೇಕು ಅಂತ ಹೇಳಿ ಸ್ಮರಣೆ ಮಾಡ್ಕೋಬೇಕು. ಆ ಸೂರ್ಯಕಿರಣ ಅದರ ಮೇಲೆ ಬೀಳ್ತಾ ಇರುತ್ತೆ. ಪಾಯವನ್ನು ಹಾಕಕ್ಕೆ ಶುರು ಮಾಡಬೇಕು. ಈಶಾನ್ಯದಲ್ಲಿ ಪಾಯವನ್ನು ಹಾಕಿದಾಗ ನೈಋತ್ಯದಲ್ಲಿ ಕಲ್ಲನ್ನು ನೆಡಬೇಕು. ನೈಋತ್ಯದಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿದಾಗ ಈಶಾನ್ಯದಲ್ಲಿ ಮೊದಲನೇ ಕಲ್ಲಿಡಬೇಕು. ಹೀಗೆ ಪೂಜೆಯಲ್ಲೂ ಹೀಗೆ, ಅಕ್ಷಯದಲ್ಲೂ ಹಾಗೆ. ಅದೇ ವಿಶೇಷವಾಗಿರ್ತಕ್ಕಂಥ ಭೂಮಿ ಪೂಜೆಯನ್ನು ಮಾಡಿದ ನಂತರ ಏನು ಮಾಡಬೇಕು, ಪಾಯ ಹಾಕಕ್ಕೆ ಅಗಿಬೇಕು. ಅಗದಾಗ ಎಲ್ಲಿಂದ ಪ್ರಾರಂಭ ಮಾಡಬೇಕು, ಏನೇನು ಒಳಗಡೆ ಹಾಕಬೇಕು ಅದನ್ನೆಲ್ಲ ತಿಳ್ಕೋಬೇಕು. ಅಂದರೆ ನಿಮಗೆ ಆಸಕ್ತಿ ಇರಲೇಬೇಕು. ಆಸಕ್ತಿ ಇಲ್ಲದೆ ಇದ್ರೆ ಮನೆ ಗೃಹ ಪ್ರವೇಶ ಹೇಗಾಗತ್ತೆ? ಸಾಧ್ಯವಿಲ್ಲ. ಮನೆ ಪ್ರಾರಂಭದಿಂದ ಗೃಹ ಪ್ರವೇಶದವರೆಗೂ ಶಿವ ಶಿವ ಶಿವಂ ವಾಸ್ತು.